ಸೊ ಏನಿದು ಸರ್ ಆರೋಪ? ಯಾಕಂದ್ರೆ ಲಕ್ಷ ಲಕ್ಷ ಹಣವನ್ನ ವಂಚಿಸಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ಅನ್ನುವಂತಹ ಆರೋಪ ನಿಮ್ಮ ಮೇಲೆ ಕೇಳಿ ಬರ್ತಾ ಇದೆ. ಸೊ ಇದಕ್ಕೆ ಸ್ಪಷ್ಟನೆ ನೀಡೋದಾದ್ರೆ ಏನಿದು ಕೇಸ್ ಅಂತ? ಮೇಡಮ್, 2017ರಲ್ಲಿ ವ್ಯವಹಾರ ಮಾಡಿದ್ದು ನಿಜ, ಅವ್ರಿಗೂ ನಮ್ಗೆ ಅಗ್ರಿಮೆಂಟ್ ಆಗಿದ್ದು ನಿಜ, ಅವ್ರು ಹೇಳಿದಾಗೆ ನಮಗೆ 7 ಲಕ್ಷ ಅಮೌಂಟ್ ಕೊಟ್ಟದ್ದು ನಿಜ. ಆಮೇಲೆ ಅವರೇ ಬೇರೆ ಬೇರೆ ಮಾಧ್ಯಮದಲ್ಲಿ ಹೇಳಿದ್ದಾರೆ ಅವ್ರಿಗೆ, ಯಾಕಂದರೆ ಆ ವ್ಯಕ್ತಿ ಜೊತೆ ವ್ಯವಹಾರ ಮಾಡ್ಬೇಕಾದ್ರೆ ತುಂಬ ನೀಟಾಗಿ ವ್ಯವಹಾರಸ್ಥರಾಗಿರಬೇಕು. ಆ ವ್ಯಕ್ತಿ ವ್ಯವಹಾರ ಸರಿಯಿಲ್ಲ ಅಂತ ನಮಗೆ ಗೊತ್ತಾದ ಮೇಲೆ ನಾವು ಭಾಳ ನೀಟಾಗಿ ಹೇಳಿದ್ವಿ, ಬೇಡಪ್ಪ ನೀವು ವ್ಯವಹಾರ ಸರಿಯಿಲ್ಲ, ನಾವು ಇದನ್ನು ಮಾಡಿದ್ರೆ ತುಂಬ ಲಾಸ್ ಆಗಿಬಿಡ್ತದೆ ನಮಗೆ ಆ ಪ್ರಾಜೆಕ್ಟಿಂದ, ನಾವು ಇದನ್ನು ಕೈ ಬಿಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಿಗೆ ಬಂದ ಮೇಲೆ ಅವ್ರು ನಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಆಯಿತು ನೀವು ಕೆಲಸ ಮಾಡಲ್ಲ ಅಂದರೆ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿ ಅಂತ ಹೇಳ್ತಾರೆ. ಅವಾಗ ನಾನೇನು ಹೇಳ್ತೀನಿ, ನಿಮ್ಮ ಕೊಟ್ಟಿರೋ ಅಮೌಂಟ್ಗೆ ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ಅದನ್ನ ಅಮೌಂಟ್ನ ಮೈನಸ್ ಮಾಡಿ ನೋಡಿದ್ರೆ ನಿಮ್ಗೆ ಅಮೌಂಟ್ನ ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು 2017 ಡಿಸೆಂಬರ್ ಮೇ ಬಿ ಎಲ್ಲ ವ್ಯವಹಾರ ಕ್ಲಿಯರ್ ಆಗೋಗಿದೆ. ಅಲ್ಲಿಗೆ ಅದು 2017ರಲ್ಲೇ ಕ್ಲಿಯರ್, 17-18ಕ್ಕೆ ಎಲ್ಲ ಕ್ಲಿಯರ್ ಆಗಿದೆ. ಅಲ್ಲಿ ಯಾವುದೂ ಇಲ್ಲ, ನಮ್ಗೆ ಅವ್ರಿಗೂ ಯಾವುದೇ ಥರದ ವ್ಯವಹಾರ ಸಂಪರ್ಕ ಯಾವುದೂ ಕೂಡ ಇಲ್ಲ. ಸಡನ್ನಾಗಿ ಇವಾಗ ಬಂದು ಈ ಥರ ಹೇಳೋದು ನನಗದು ಸರಿ ಅನಿಸಲ್ಲ. ಆಮೇಲೆ ಏಪ್ರಿಲಲ್ಲಿ ಒಂದು ಸ್ನೇಹಿತರ ಕಡೆ ಮುಖಾಂತರ ಒಂದು ಫೋನ್ ಮಾಡಿಸ್ತಾರೆ, ತುಂಬ ತೊಂದರೆಯಲ್ಲಿದ್ದೀವಿ, ನಾವು ತುಂಬ ಚಾನಲ್ ಮಾಡೋಕ್ಕೋಗಿ ಲಾಸ್ ಆಗಿಬಿಟ್ಟಿದ್ದೀವಿ, ಇನ್ನೊಂದು ಸ್ವಲ್ಪ ಏನಾದರೂ ಸುರೇಶ್ ಅವ್ರ ಕಡೆಯಿಂದ ಹೆಲ್ಪ್ ಆದರೆ ಮಾಡಿಸಿ ನಮಗೆ, ಸುರೇಶ್ ಅವ್ರು ತುಂಬ ಬೆಳೆದ್ಬಿಟ್ಟಿದ್ದಾರೆ, ಇವಾಗ ದುಡ್ಡು ಮಾಡಿಬಿಟ್ಟಿದ್ದಾರೆ, ಈ ಥರ ಒಂದು ಹೇಳಿಕೆನೂ ಅವರೇ ಮಾಧ್ಯಮಗಳಲ್ಲೇ ಕೊಟ್ಟಿದ್ದಾರೆ. ಸುರೇಶ್ ಅವ್ರು ದುಡ್ಡು ಮಾಡಿದ್ದಾರೆ, ಅವ್ರ ಹತ್ರ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆ ಒಂದು ಫೋನ್ ಮಾಡಿದಾಗ ನಾನು ಹೇಳ್ತೀನಿ, ನೋಡಪ್ಪ ನಾನು ಯಾವುದೇ ಥರ ದುಡ್ಡು ಕೊಡಲ್ಲ, ಯಾಕಂದ್ರೆ ಅವತ್ತೇ ಮುಗ್ದಿರೋ ವಿಷಯ ಇವತ್ತು ಬರೋ ಅವಶ್ಯಕತೆ ಇಲ್ಲ ನನಗೆ, ಇವತ್ತು ಯಾಕೆ ಬಂದಿದ್ದೀರಾ ನೀವು? ಅಣ್ಣ ಅದಕ್ಕೆಲ್ಲ ನಾವು ಕೇಳ್ತಾ ಇರೋದು, ಮಾನವೀಯತೆ ದೃಷ್ಟಿಯಿಂದ ಒಂದು ಸಹಾಯ ಏನಾದ್ರು ಕೇಳ್ತಾ ಇದ್ದೀವಿ. ಮೇಡಮ್, ಮಾನವೀಯತೆ ಅಂದಮೇಲೆ ನಾನು ಮಾಡೋದೇ ಸೋಷಿಯಲ್ ಸರ್ವಿಸ್ ಮಾಡ್ತೀನಿ, ನಾನು ಬಿಸ್ನೆಸ್ಸು ಮಾಡ್ತೀನಿ. ಆ ಥರ ಒಂದು ವಿಷಯ ಇದ್ದಾಗ ನನ್ನ ಸ್ನೇಹಿತರ ಮುಖಾಂತರ, ನಾನು ಡೈರೆಕ್ಟಾಗಿ ಯಾವುದೇ ಥರದ ವ್ಯವಹಾರ ಇಟ್ಕೊಂಡಿಲ್ಲ ಇನ್ನೊಂದಿನ ಜೊತೆಗೆ, ನನ್ನ ಸ್ನೇಹಿತರಿಗೆ ಹೇಳಿದೆ, ನಾನು ಹಿಂಗೆ ಕೊಡ್ರಿ ಅವ್ರಿಗೆ, ಹೆಲ್ಪ್ ಮಾಡೋಣ ಅವ್ರಿಗೆ ಅಂತೇಳಿ ಅವ್ರ ಮುಖಾಂತರ ನಾನು ಕೊಡಿಸಿದೆ. ಅದನ್ನೇ ಇವ್ರು ಈ ಥರ ಬಿಸ್ನೆಸ್ ಆಗಿ ಮಾಡ್ಕೋತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ದುಡ್ಡು ಕೇಳೋದೇ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾನೆ ದಿನ ಅಂತ ನನಗೆ ಗೊತ್ತಿರಲಿಲ್ಲ. ಮತ್ತು ಮೇಡಮ್, ಆ ವ್ಯಕ್ತಿ ನಿನ್ನೆಯಿಂದ ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾರೆ, ದೂರುದಾರ. ಎಲ್ಲಿ ದೂರುದಾರ ಅವನು? ಯಾರಿಗೆ ದೂರು ಕೊಟ್ಟ ಅವನು? ಯಾವ ಸ್ಟೇಷನ್ ದೂರು ಕೊಟ್ಟ? ಯಾವ ಕಂಪ್ಲೇಂಟ್ ಕೊಟ್ಟ? ಯಾವ ಕೋರ್ಟಲ್ಲಿ ಹೋಗಿ ದೂರು ಕೊಟ್ಟ? ನನಗೆ ಹೇಳ್ತಾನೆ ಮೇಡಮ್, ಎಲ್ಲಿ ಹೋಗಿ ದೂರು ಕೊಟ್ಟ ಅವನ ವ್ಯಕ್ತಿ? ಎಲ್ಲೂ ದೂರು ಕೊಡದೆ ಮಾಧ್ಯಮಗಳು ಅವನು ದೂರುದಾರ ಅಂತ ತೋರಿಸ್ತಾ ಇದ್ದೀರಾ. ನಾನು ಯಾರವಾಗ? ನಾನು ಅವನ ಮೇಲೆ ದೂರು ಕೊಟ್ಟಿದ್ದೀನಿ, ಅವನ ಮೇಲೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ, ನಾನೇನಾಗಬೇಕು ಇವಾಗ? ನನ್ನನ್ನೇನು ತೋರಿಸ್ತೀರಾ ಮಾಧ್ಯಮದಲ್ಲಿ? ಆ್ಯಕ್ಚುಲಿ ನನಗೆ ಮಾಧ್ಯಮದ ಮೇಲೆ ತುಂಬ ಗೌರವ ಮೇಡಮ್, ಯಾಕಂದರೆ ಮಾಧ್ಯಮದಿಂದಲೇ ನಾನು ಬೆಳೆದು ಬಂದವನು. ಈ ಥರ ನನ್ನ ಒಂದು ತೇಜೋಜನೆ ಎಲ್ಲರೂ ಸೇರಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಆದರೂ ನ್ಯಾಯದ ಮೇಲೆ ನಂಬಿಕೆ ಇದೆ, ನ್ಯಾಯದ ಮುಖಾಂತರ ಹೋಗ್ತಾ ಇದ್ದೀನಿ ಮೇಡಮ್, ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀನಿ.